ಸಮುದಾಯಕ್ಕೆ ಸೇರಿದ ಇವತ್ತು ನನ್ನ ಮಗ ಬಾಡಿ ಬಿಲ್ಡರ್ ಸತೀಶ್ ಕುಮಾರ್ ಅಂತೇಳಿ ಈ ರಾಜ್ಯ ರಾಷ್ಟ್ರದಲ್ಲಿ ಹೆಸರು ಮಾಡ್ತಾ ಇದ್ದ ನನ್ನ ಮಗ ಒಬ್ಬ ಸ್ನೇಹಿತ ಅಂತೇಳಿ ರತಿನ ಸ್ನೇಹಿತ ಅಂತೇಳಿ ಒಬ್ಬ ದರ್ಶನ್ ಅನ್ನೋನು ಮದುವೆ ಕರೆಸ್ಕೊಂಡು ಅವನನ್ನು ಮದುವೆಯಿಂದ ಕರ್ಕೊಂಡೋಗಿ ಕಾಡು ಮನೆ ರೆಸ್ಟೋರೆಂಟ್ ಕರ್ಕೊಂಡೋಗಿ ಅಲ್ಲೆಲ್ಲ ಗಲಾಟೆ ಮಾಡಿದಂಥವೆಲ್ಲ ನಮ್ಮಲ್ಲಿ ಸಿ ಕ್ಯಾಮ್ರಾದಲ್ಲೆಲ್ಲ ನಮ್ಮ ಹತ್ರ ಇದೆ. ಮತ್ತು ಹಂಗೆ ಕರ್ಕೊಂಡೋಗಿ ಸಿರಿಯೂರು ಕರ್ಕೊಂಡೋಗಿದ್ದಾರೆ. ಅಲ್ಲಿ ನಿರ್ಜನ ಪ್ರದೇಶದಲ್ಲಿ ಅವನನ್ನು ಸುಮಾರು ಒಂದು 7-8 ಜನ ಸೇರಿ ಹೊಡೆದು ಕಾರಲ್ಲಿ ಹೋಗಿದ್ದಾರೆ. ಇವರು ನೆಕ್ಸನ ಕಾರಲ್ಲಿ, ಇಡೀ ಕಾರಲ್ಲಿ ಹೊಡೆದು ಅವನನ್ನು ತಲೆ ಹಿಂಭಾಗದಲ್ಲಿ ಚಚ್ಚಿದ್ದಾರೆ. ಬಲಗಡೆ ಕತ್ತು ಕೆಳಗೆ 4 ಇಂಚು ಅಷ್ಟು ಕುಯ್ದಿದ್ದಾರೆ. ಆ ಕುಯ್ದಿರೋ ಮಾರ್ಕ್ ಹಂಗೆ ಓಪನ್ ಆಗಿದೆ. ಇಷ್ಟೆಲ್ಲ ಮಾರ್ಕ್ ಇದೆ. ಬಿದ್ದು ಮಗನಿಗೆ ಮಾರನೇ ದಿನ ನನಗೆ ಮಗ ಸಿಗ್ತಾರೆ. ಪೊಲೀಸ್ನವ್ರಿಗೆಲ್ಲ ನಾವು ಕಂಪ್ಲೇಂಟ್ ಕೊಡೋಕೆ ಹೋಗ್ತೀವಿ. ಮಗಳು ಕಂಪ್ಲೇಂಟ್ ಕೊಡೋಕೆ ಹೋದವರು ರಾತ್ರಿ 2 ಗಂಟೆ ಸಮಯವರೆಗೂ ಮಗಳನ್ನು ಅಲದಾಡಿಸ್ತಾರೆ ಪೊಲೀಸರು. ಮಗ ಮಾರನೇ ದಿನ ಬೆಳಗ್ಗೆ ಸಿಕ್ಕಿದಾಗ ಪೊಲೀಸರು ಬಂದಿರಲ್ಲ. ಕಡೆಗೆ ತೊಗೊಂಡೋಗಿ ಇದು ಮಾರ್ಚಿಗೆ ತೊಗೊಂಡು ಅಲ್ಲಿನೂ ಡಾಕ್ಟ್ರು ನನ್ನ ಹತ್ರ ನೀನು ನಾನು ಹೇಳ್ದಂಗೆ ನೀನು ಬರ್ಕೊಟ್ರೆ ನಿನ್ನ ಮಗನ ದೇಹನ ನಾವಿಲ್ಲಿ ಪೋಸ್ಟ್ಮಾರ್ಟಮ್ ಮಾಡ್ತೀವಿ, ಇಲ್ಲಾಂದರೆ ತೊಗೊಂಡೋಗು ಅಂತೇಳಿ ಅಮ್ಮ ಒಬ್ಬರು ಡಾಕ್ಟ್ರು ಕವಿತಾ ಅಂತೇಳಿ ಅವ್ರ ಹೆಸರು. ನನಗೆ ಆ ಸಂದರ್ಭದಲ್ಲಿ ನಾನು ನನ್ನ ಸ್ವಾಧೀನ ನನ್ನಲ್ಲಿ ನನ್ನ ಜ್ಞಾನ ಅಷ್ಟು ಎಷ್ಟು ಬಿದ್ದಿದ್ದೆ. ಆ ಸಂದರ್ಭದಲ್ಲಿ ನನ್ನ ಹತ್ರ ಮನಸ್ಸಿ ಸೈನ್ ಹಾಕ್ಸ್ಕೊಂತಾರೆ. ನಂತರ ನಾವೆಲ್ಲ ಮುಖ್ಯಮಂತ್ರಿಗಳ ಹತ್ರ, ಪ್ರಧಾನಿಯವ್ರಿಗೂ ಇದು ಮಾಡಿದ್ವಿ, ರಾಷ್ಟ್ರಪತಿಯವ್ರಿಗೂ ಅಪ್ರೋಚ್ ಮಾಡಿದ್ವಿ, ಇಲ್ಲಿ ನಮ್ಮ ಮಧು ಬಂಗಾರಪ್ಪ ಅವ್ರಿಗೂ ಅಪ್ರೋಚ್ ಮಾಡಿದ್ವಿ, ಮೋದಿಯವ್ರಿಗೂ ಅಪ್ರೋಚ್, ಪೊಲೀಸವ್ರಿಗೆಲ್ಲ SP ಅವ್ರಿಗೆಲ್ಲ ಅಪ್ರೋಚ್ ಮಾಡಿದ್ವಿ, IG DIG ಅವರೆಲ್ಲರಿಗೂ ಅಪ್ರೋಚ್ ಮಾಡಿ ನಾವು ಈಗ 14 ತಿಂಗಳಿಂದ ನಾವು ಸತತ ಎಲ್ಲರ ಹತ್ರನೂ ಹೋಗಿದ್ದೀವಿ. ಯಾರೂ ಈ ಘಟನೆಗೆ ಸಂಬಂಧಪಟ್ಟಂಗೆ ನಮಗೆ ಎಲ್ಲರ ಹತ್ರ ಹೋದ್ರೂ ನ್ಯಾಯ ಸಿಕ್ಕಿಲ್ಲ. ದಯಮಾಡಿ ನನ್ನ ಮಗನಿಗೆ ಮುಂದಿನ ದಿನಗಳಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಈ ಪತ್ರಿಕಾಗೋಷ್ಠಿ ನೋಡಿ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಮಾಡಿ ಬಂಧನ ಮಾಡಿ ತನಿಖೆಗೆ ಒಳಪಡಿಸಬೇಕು.